ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ನ್ಯೂಸ್ ಕನ್ನಡ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ರೈತರ ಖಾತೆಗೆ ಬೆಳೆ ವಿಮೆ ಹಣ ಜಮಾ ಪ್ರಾರಂಭವಾಗಿದೆ. ಹೌದು, ಹಣ ಬಂದಿಲ್ಲ ಅಂದರೆ ಈ ಕೆಲಸ ತಪ್ಪದೆ ಮಾಡಿ. ಹೌದು, ಏನು ಮಾಡಬೇಕು ಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತಪ್ಪದೆ ಕೊನೆವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಉಳಿದ 75% ಬೆಳೆ ವಿಮೆ ವಿತರಣೆಯು ಈ 23 ಜಿಲ್ಲೆಗಳಲ್ಲಿ ಪ್ರಾರಂಭವಾಗುತ್ತದೆ. ತಾಲೂಕುವಾರು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಬೆಳೆ ವಿಮೆ ವಿಶೇಷ ಬೆಳೆಗಳಿಗೆ ಬೆಳೆ ವಿಮೆ ಎಂಬುದು ರೈತರಿಗೆ ಖಾರಿಫ್ ಬೆಳೆ ವಿಮೆ 2024ರ ಪ್ರಮುಖ ನವೀಕರಣವಾಗಿದೆ. ಉಳಿದ 75% ಬೆಳೆ ವಿಮೆಯನ್ನ ಈ ಜಿಲ್ಲೆಗಳಲ್ಲಿ ಇಂದಿನಿಂದ ವಿತರಿಸಲಾಗುವುದು. ಹೌದು, ಯಾವ ಜಿಲ್ಲೆಗಳಲ್ಲಿ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ರೈತ ಮಿತ್ರರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಅನುದಾನದ ಮೊತ್ತ ರೈತರ ಖಾತೆಗೆ 10,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಏಪ್ರಿಲ್ 29ರಿಂದ ಈ ಜಿಲ್ಲೆಯು ರೈತರ ಖಾತೆಗಳಿಗೆ ಅನುದಾನದ ಹಣ ಜಮಾ ಆಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ರೈತರ ಖಾತೆಗೆ ಹೆಕ್ಟರ್ಗೆ 10,000 ರೂಪಾಯಿ ಜಮಾ ಆಗುತ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ಆದಷ್ಟು ಬೇಗ ರೈತರ ಖಾತೆಗೆ ಜಮಾ ಮಾಡಲಾಗುವುದು. ಬೆಳೆ ವಿಮಾ ಖಾರಿಫ್ ಬೆಳೆ ವಿಮಾ ಯೋಜನೆ 2023-24ರಲ್ಲಿ 23 ಜಿಲ್ಲೆಗಳಿದ್ದರೆ ಉಳಿದ 75% ಮೊತ್ತಕ್ಕೆ ಯಾವ ಜಿಲ್ಲೆಗಳು ಅರ್ಹವಾಗಿವೆ? ಉಳಿದ 75%ದಷ್ಟು ಬೆಳೆ ವಿಮಾ ಮೊತ್ತವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ. ಜಿಲ್ಲಾ ಪಟ್ಟಿ ಮತ್ತು ಎಷ್ಟು ತಾಲೂಕುಗಳು ಅರ್ಹವಾಗಿವೆ ಎಂಬುದನ್ನ ಇಲ್ಲಿ ನೋಡೋಣ. ಬೆಳೆ ವಿಮೆ ಸಣ್ಣ ರೈತರಿಗೆ ಬೆಳೆ ವಿಮೆ ಈಗ ಶೀಘ್ರದಲ್ಲೇ 75% ಬೆಳೆ ವಿಮೆಯನ್ನ ಈ ಜಿಲ್ಲೆಯ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ. ಈ 3 ಜಿಲ್ಲೆಗಳ ನವೀಕರಣವನ್ನ ನೋಡೋಣ. ನೀವು ತಾಲೂಕುಗಳ ಸಂಪೂರ್ಣ ಪಟ್ಟಿಯನ್ನ ಇಲ್ಲಿ ನೋಡಬಹುದಾಗಿದೆ. ಬೆಳೆ ವಿಮೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಪರಿಶೀಲಿಸಲು ನೀವು ಮೊದಲನೆಯದಾಗಿ pmfby.gov.in ಗೆ ಭೇಟಿ ನೀಡಬೇಕು. ಅಲ್ಲಿ ಮುಖಪುಟದಲ್ಲಿ ನೀವು ಅಪ್ಲಿಕೇಶನ್ ಸ್ಥಿತಿಯ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈಗ ಮುಂದಿನ ಪುಟ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಇದರಲ್ಲಿ ನೀವು ರಶೀದಿ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಬೇಕಾಗುತ್ತದೆ. ಇದರ ನಂತರ ಕೆಳಗೆ ನೀಡಲಾದ ಚೆಕ್ ಸ್ಟೇಟಸ್ ಬಟನ್ ಅನ್ನು ಆಯ್ಕೆ ಮಾಡಬೇಕು. ಈಗ ಬೆಳೆ ವಿಮೆಯ ಪರಿಸ್ಥಿತಿ ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ತೆರೆದ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ನೀವು ನೋಡಬಹುದಾಗಿದೆ. ಈ ಯೋಜನೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಅದರ ಪ್ರಯೋಜನವನ್ನ ಪಡೆಯಬಹುದು. ಈ ರೀತಿಯಾಗಿ ನೀವು ಬೆಳೆ ವಿಮಾ ಸ್ಥಿತಿಯನ್ನ ಸುಲಭವಾಗಿ ಪರಿಶೀಲಿಸಬಹುದಾಗಿದೆ. ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಚಾನೆಲ್ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ. ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.